ಸಿಎಂ ಸರ್ಕಾರದ ವಿರುದ್ಧ ಜೆಡಿಎಸ್ ಸಚಿವರ ಸಿಟ್ಟು ಇದೀಗ ಸ್ಫೋಟಗೊಂಡಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ನನ್ನ ಕ್ಷೇತ್ರಕ್ಕೆ ಏನು ಕೊಟ್ಟಿಲ್ಲ, ನನಗೆ ಅನ್ಯಾಯ ಆಗಿದೆ, ಮುಂದಿನ ದಿನಗಳಲ್ಲಿ ಪರಿಣಾಮ ಎದುರಿಸಬೇಕಾಗುತ್ತೆ, ಜನ ಪಾಠ ಕಲಿಸ್ತಾರೆ. ಸಣ್ಣ ಕೈಗಾರಿಕಾ ಸಚಿವ ಎಸ್.ಆರ್. ಶ್ರೀನಿವಾಸ್ ತಮ್ಮ ಆಕ್ರೋಶವನ್ನು ಈ ಮೂಲಕ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿ ಕ್ಷೇತ್ರಕ್ಕೆ 400 ಕೋಟಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ರು ಜೆಡಿಎಸ್ ಸಚಿವ. ಆದರೆ ಬಸವಬೃಂಗ ಮಠಕ್ಕೆ 1 ಕೋಟಿ ಅನುದಾನ ಕೊಟ್ಟಿದ್ದು ಬಿಟ್ಟರೆ ಏನು ಘೋಷಣೆ ಆಗಿಲ್ಲ ಅಂತ ಎಸ್.ಆರ್. ಶ್ರೀನಿವಾಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಬಜೆಟ್ನಲ್ಲಿ ಗುಬ್ಬಿ ಕ್ಷೇತ್ರಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಯಾವುದೇ ರೀತಿಯ ಯೋಜನೆ ಘೋಷಣೆ ಆಗಿಲ್ಲ ಎನ್ನುವಂಥದ್ದು ಗುಬ್ಬಿ ಕ್ಷೇತ್ರದ ಶಾಸಕರು ಹಾಗೂ ಸಚಿವರಾದಂತಹ ಎಸ್.ಆರ್. ಶ್ರೀನಿವಾಸ್ ಅವರ ಒಂದು ಅಸಮಾಧಾನ, ಅದು ಅವರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಬನ್ನಿ ಹಾಗಾದರೆ ಈಗ ಸಚಿವರು ನಮ್ಮ ಜೊತೆ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ಬಜೆಟ್ನಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ನಿಮ್ಮ ಏನು ಬೇಡಿಕೆ ಇತ್ತು, ಆ ಬೇಡಿಕೆ ಮಟ್ಟದಲ್ಲಿ ಏನು ಯಾವುದೇ ಒಂದು ಯೋಜನೆ ಘೋಷಣೆ ಆಗಿಲ್ಲ ಎನ್ನುವಂಥದ್ದು ಏನಂತೀರಾ? ಬಜೆಟ್ನಲ್ಲಿ ಏನೂ ಘೋಷಣೆ ಆಗಿಲ್ಲ. ಬಸವಬೃಂಗ ಮಟ್ಟಕ್ಕೆ 1 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ದಾರೆ, ಅಷ್ಟು ಬಿಟ್ಟರೆ ಇನ್ಯಾವುದು ನಮ್ಮ ಕ್ಷೇತ್ರಕ್ಕೆ ಆಗಿಲ್ಲ. ನಾನು ಆ ವಿಚಾರವಾಗಿ ಅವ್ರ ಮುಖ್ಯಮಂತ್ರಿಗಳ ಜೊತೆ ಪ್ರಸ್ತಾಪ ಮಾಡಿದ್ದೀನಿ. ಅವರು ಮುಂದಿನ ದಿನಗಳಲ್ಲಿ ಅದೇನು ನಮ್ಮ ಕ್ಷೇತ್ರದ ಕೆಲಸ ಇದೆ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಒಪ್ಕೊಂಡಿರೋದ್ರಿಂದ ಮಾಡಿಕೊಡ್ತಾರೆ ಅಂತಕ್ಕಂಥ ಭರವಸೆ ಇದೆ. ನಾವು ಯಾವತ್ತೂ ಭರವಸೆ ಮೇಲೆ ಕಾಲ ತೇಳ್ತಕ್ಕಂಥವ್ರು. ನೋಡ್ತೀನಿ. ಅಲ್ಲ, ಈಗ ನೀವು ಏನೇನು ಬೇಡಿಕೆ ಇಟ್ಟಿದ್ದೀರಿ ಸರ್? ನಾವು ನಮ್ಮ ಕ್ಷೇತ್ರದಲ್ಲಿ ನಮಗೆ ಕಡಬ ಕೆರೆ ಈಗ ನಮ್ಮದು HAL ಕುಡಿಯೋ ನೀರಿಗೆ ಟ್ಯಾಂಕ್ ಆಗಿದೆ, ಅದಕ್ಕೆ ಫಿಲ್ಟರ್ ಕೆನಾಲ್ಗೆ ಹೇಳಿದ್ದೆ. ಮತ್ತು ಕೆಲವು ಕೆರೆ ತುಂಬಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡಿಕೊಡಿ ಅಂತಕ್ಕಂಥದ್ದನ್ನ ಹೇಳಿದ್ದೆ. ಹೇಮಾವತಿಯಿಂದ ನಮಗೆ ಕೆಲವು ಇದುವರೆಗೆ ನ್ಯೂಸ್ ಕೊಟ್ಟಿದ್ದು ನಾನು ಹರೀಶ್ ನಾಗರಾಜು. ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.